ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ಇವತ್ತಿನ ದಿವಸ ನನ್ನ ಪ್ರೀತಿ ಆತ್ಮೀಯ ಸಹೋದರರು ನಮ್ಮ ಡಾಕ್ಟರ್ CS ರಘು ನಮ್ಮ ಗುರುಗಳು ಆದ ಇವತ್ತಿನ ದಿವಸ ಕೆಲವು ಮಾತು ಮಾತಾಡಿದ್ದಾರೆ. ಆ ದೇವರು ಭಗವಂತ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮೈಗೂಡಿಸ್ಕೊಂಡಿದ್ದೀವಿ. ಮತ್ತು ಇವತ್ತಿನ ದಿವಸ ಏನು ಹೇಳೋದಂದರೆ, ನಿಮ್ಮೆಲ್ಲರೂ ಬೀದಿ ಬಾಲ್ ಮಾಡಿ ಬಿಟ್ಟಿದ್ದಾರೆ. ಸರ್ಕಾರ ಬೀದಿ ಬಾಲ್ ಮಾಡಿ ಬಿಟ್ಟಿದ್ದಾರೆ. ಯಾಕೋಸ್ಕರ ಅವ್ರ ಹತ್ರ ಸಮಾನತೆ ಇದೆ. ಸಮಾನತೆ ಎಲ್ಲ ಮನೇಲಿ ಇಟ್ಬಿಟ್ಟು ಇವರು ಬೀದಿಯವ್ರಿಗೆ ಎಲ್ಲರಿಗೂ ನಾವು ಸಮಾನತೆ ಅಂತ ತೋರಿಸೋದು. ನಿಮ್ಗೇನು ಸಮಾನತೆ ಕೊಟ್ಟಿದ್ದಾರೆ? ಏನೂ ಕೊಡಲ್ಲ ನಿಮಗೆ. ನೀವು ಅವ್ರಿಗೆ ಓಟ್ ಹಾಕಿ, ನೀವೆಲ್ಲ ಓಟ್ ಹಾಕಿ ಅವ್ರಿಗೆ ಬೆಳೆಸಿ ಅವ್ರಿಗೆ ಮಿನಿಸ್ಟ್ರಿ ಮಾಡಿ ನಾವು ಮನೆ ಇದು ಬೀದಿ ಬಾಲ್ ಆಗೋದು. ನೋಡಿ ಎಂಥ ಕೆಲಸಗಳು ಮಾಡಿದ್ದಾರೆ. ಇಂಥ ಕೆಲಸ ನಮ್ಮ ಡಾಕ್ಟರ್ CS ರಘು ಅವರು ಹೇಳಿದ್ರು. ಮಾರ್ಕೆಟ್ ಯಾರಪ್ಪಂದು ಅಲ್ಲ, ಯಾರಪ್ಪಂದಲ್ಲ. ಮಾರ್ಕೆಟ್ ಏನು ಮಿನಿಸ್ಟರ್ ಅವ್ರದ್ದು ಮಾರ್ಕೆಟು? ಎಲ್ಲ ನಿಮ್ಮದು ಮಾರ್ಕೆಟು, ಬಡವ್ರದ್ದು, ಅಮಾಯಕರದು. ನಮಗೆ ನಾವು ವ್ಯಾಪಾರ ಮಾಡ್ಕೊಂಡು ಒಟ್ಟೆ ಬೆಳೆಸ್ಕೊಂಡು ಹೋಗ್ತಾ ಇರೋದ. ಇಂಥ ಸಂದರ್ಭದಲ್ಲಿ ಅವ್ರ ನಮಗೆ ಬಂದು ಬೀದಿ ಬಾಲ್ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ತಾರ ಮಿನಿಸ್ಟ್ರು? ತಿರ್ಗಾ ನೆಕ್ಸ್ಟು ಅವ್ರು ಬರಬೇಕಾಗಿರ್ತದೆ. ತಿರ್ಗಾ ಎಲೆಕ್ಷನ್ಗೆ ನಿಂತ್ಕೊಂಡಿರ್ತದೆ. ಆವಾಗ ಅವ್ರು ಬರ್ತಾರೆ. ಅವರು ನಮಗೆ ಬೀದಿ ಮಾಲ್ ಮಾಡೋರಿಗೆ. ನೋಡಿ ನಮ್ಮ ಡಾಕ್ಟರ್ CS ರಘು ಅವರು ಹೇಳಿದ್ದಾರೆ. ಆ ಮಾತು ಸತ್ಯ ಮಾತು ಹೇಳಿದ್ದಾರೆ. ಯಾಕಂದರೆ ಅವರು ನಮ್ಮ ಗುರುಗಳಾದ ಬಡವರು ನಾಯಕರು. ಅವ್ರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಮತ್ತು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಮತ್ತು ನಮ್ಮ ಮುಂದೆ ನೂರಾರು ಜನ ಇದ್ದಾರೆ. ಸುಮಾರು ಎಲ್ಲರಿಗೂ ನಾನು ಧನ್ಯವಾದಗಳು ಮತ್ತು ಜೈ ಭೀಮ್ ಜೈ ಟಿಪ್ಪು ಹೇಳಕ್ಕೆ ಬರ್ತೀನಿ. ಇವತ್ತಿನ ದಿವಸ ನಾನು ನಮ್ಮ ಖಾದ್ರಿ ಸಾಹೇಬರಿದ್ದಾರೆ, ಎಲ್ಲ ನಮ್ಮ ಮೌಲಾನಾ ಸಾಹೇಬರು ಮತ್ತು ಇಕ್ರಮ್ ಸಾಹೇಬರು, ಎಲ್ಲರಿಗಿನ ಹೆಚ್ಚಾಗಿ ನಮ್ಮ ಅಜ್ಜು ಸಾಹೇಬರು, ಶಾವ್ ಮೇಡಮ್, ಸುಲ್ತಾನ ಮತ್ತು ಶಬ್ರೀನು, ಎಲ್ಲರೂ ನಮ್ಮ ಸಂಘಟನೆಯವರು ಬಂದಿದ್ದಾರೆ. ಇವತ್ತಿನ ದಿವಸ ಎಲ್ಲರೂ ಪರವಾಗಿ ನಾನು ರಘು ಸಾರು ಯಾವಾಗೆಲ್ಲ ನಮ್ಗೊಂದು ಮಾತು ಹೇಳಿ ನಿಮ್ಗೋಸ್ಕರ ನಾವು ಯಾವಾಗೂ ಬರ್ತೀವಿ. ನಾವು ಒಂದು ಧ್ವನಿ ಎತ್ತಲ್ಲ, ನಾವು ಬಡವ್ರಿಗೋಸ್ಕರ ಒಂದು ಧ್ವನಿ ಎತ್ತಲ್ಲ ಅಂತ ನಾನು ಇದು ನಿರ್ಧಾರ ಮಾಡ್ತಾಯಿದ್ದೀನಿ ಇವತ್ತಿನ ದಿವಸ. ಜೈ ಭೀಮ್ ಜೈ ಟಿಪ್ಪು ಜೈ ಕರ್ನಾಟಕ ಜೈ MS. 4 ಅಂಗಡಿ ಇದ್ದಿದ್ದು ನಂದು ಫ್ರೂಟು ಎಲ್ಲ ಅಲ್ಲೇ ಹಾಳು ಮಾಡಿಕೊಂಡ್ರು, ತಿನ್ಕೊಂಡು ಹೋಗ್ಬಿಟ್ರು ವ್ಯಾಪಾರಿಗಳೇ. ಅದಕ್ಕೆ ನಿಮಗೆಲ್ಲ ಇಷ್ಟು ತೊಂದರೆ ಆಗ್ತಾಯಿದೆ. ನೀವೇನೋ ತೊಂದರೆ ಇದ್ದಂಗಿಲ್ಲ. ನಮ್ಮ ರಘು ಸರ್ ಇದ್ದಾರೆ, ನಮ್ಮ ಸಂಘಟನೆಗಳಿದ್ದಾರೆ, ಎಲ್ಲ ನಾವು ಸೇರಿ ನೀವು ನಮ್ಮ ಖಾದ್ರಿ ಸಾರು ಎಲ್ಲರಿಗಿನ್ನ ಹೆಚ್ಚಾಗಿ ನಮ್ಮ ರಘು ಸರ್ ಇದ್ದರೆ ನಮಗೆ ಒಂದು ಆನೆ ಬಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾವು ಹೋಗಿ ನಮ್ಮ ಬಡವ್ರಿಗೋಸ್ಕರ ನಾವು ಹೋರಾಟ ಮಾಡೋಣ. ನಮ್ಮ ಹೋರಾಟನೇ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಏನು ಹೇಳಿದ್ದಾರೆ, ಎಲ್ಲರಿಗೂ ಒಂದು ಸಮಾನತೆ ಬೇಕು ಅಂತ. ನಿಮಗೆ ಜಾಗ ಇದ್ದರೆ ನೀವೆಲ್ಲ ಹೋಗ್ತೀರಾ? ಯಾರಪ್ಪಂದು ಅದು ಮಾರ್ಕೆಟು? ಯಾರಪ್ಪಂದ್ರಿ ಮಾರ್ಕೆಟು? ನಾವು ಓಟ್ ಹಾಕಿ ಅವ್ರಿಗೆ ಗೆಲ್ಲಿಸಿ ಅವ್ರಿಗೆ ಮಿನಿಸ್ಟ್ರ್ ಮಾಡಿ ನಮಗೆ ಬೀದಿಯಲ್ಲಿ ತಳ್ಳೋಕೆ ಅವ್ರಿಗೆ ಮಾಡಿರೋದು. ನಮ್ಮ ಅಂಗಡಿಗಳು ನಮಗೆ ಕೊಡ್ರಿ. ಫುಟ್ಪಾತಲ್ಲಿ ಆಗಬೇಡ, ಜನರಿಗೆ ತೊಂದರೆ ಆದ ನಮಗೆ ಒಂದು ವ್ಯವಸ್ಥೆ ಮಾಡಿಕೊಡಿ. ಅಲ್ಲೇ ಆಮೇಲೆ ಅರ್ಥ ಮಾಡ್ಕೋಬೇಕು, ಫುಟ್ಪಾತ್ ವ್ಯಾಪಾರ ಬೇರೆ, ಮಾರ್ಕೆಟಲ್ಲಿ ಗುಡ್ಡೆ ತರಕಾರಿ ವ್ಯಾಪಾರ ಬೇರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದು ಫುಟ್ಪಾತ್ನ ಖಾಲಿ ಮಾಡೋದಕ್ಕೆ. ಮಾರ್ಕೆಟಲ್ಲಿರೋ ನಿಮ್ಮ ಗುಡ್ಡೆ ತರಕಾರಿ ನೀವು ಯಾರ್ಯಾರು ಮಾರ್ತಾ ಇದ್ದೀರಿ, ನಿಮ್ಮನ್ನು ಮಾರೋದಕ್ಕಲ್ಲ, ನಿಮ್ಮನ್ನು ಖಾಲಿ ಮಾಡೋದಕ್ಕೆ ಕಾನೂನಿಲ್ಲ, ನೀವು ಒತ್ತುವರಿ ಮಾಡಿಲ್ಲ. ನಾವು ಕಾನೂನಿಗೆ ಗೌರವ ಕೊಡ್ತೀವಿ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರು ಸಂವಿಧಾನ ಶಿಲ್ಪಿ. ಕಾನೂನು ಇವತ್ತಿನ ದಿನ ಏನಾದರೂ ಇರಬೇಕಾದ್ರೆ ಕಾರಣ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಹೆಸರೇ ಕಾರಣ. ಇವತ್ತು ನಾನು ಬಂದ್ಬಿಟ್ಟು ಹಾಕ್ಕೊಳ್ರಿ, ನಮ್ಮದು ಜಾತಿ ಇದೆ, ಸಂಘಟನೆ ಇದೆ, ಜನ ಇದೆ ಅಂತ ಹೇಳಿದ್ರೆ ಅದು ಶಾಶ್ವತ ಅಲ್ಲ. ಹಾಕ್ಕೊಳ್ರಿ, ನಮಗೆ ಕಾನೂನಿದೆ, ಕಾನೂನು ಪ್ರಕಾರ ನಾನು ಕರೆಕ್ಟಾಗಿದ್ದೀನಿ ಅಂತ ಹೇಳ್ಬೇಕು ನಾನು. ಅದರ ಅರ್ಥ ಆಯ್ತಾ ನಿಮಗೆ? ಹಂಗಾಗಿ ನಾವು ಕಾನೂನುಬದ್ಧವಾಗಿ ಕರೆಕ್ಟಾಗಿದ್ದೀವಿ. ಬೀದಿ ವ್ಯಾಪಾರಕ್ಕೂ, ಫುಟ್ಪಾತ್ ವ್ಯಾಪಾರಕ್ಕೂ, ಮಾರ್ಕೆಟಲ್ಲಿರ್ತಕ್ಕಂಥ ಗುಡ್ಡೆ ತರಕಾರಿ ವ್ಯಾಪಾರಕ್ಕೂ, ಸಂತೆ ವ್ಯಾಪಾರಕ್ಕೂ ನಾನಾ ವ್ಯತ್ಯಾಸಗಳಿದೆ. ಇವರು ನಮ್ಮದು ಫುಟ್ಪಾತ್ ಅಲ್ಲ, ನಮ್ಮದು ಮಾರ್ಕೆಟ್ ಗುಡ್ಡೆ ತರಕಾರಿ. ನಾವೇನು ಮಾಡ್ತಾ ಇರೋದು, ತರಕಾರಿ ಗುಡ್ಡೆ ಇಟ್ಕೊಂಡು ಮಾರ್ತಾ ಇದ್ದೀವಿ. ರೋಡಲ್ಲಿ ಬಂದುಬಿಟ್ಟು ರೋಡ್ ಸೈಡಲ್ಲಿ ಮಾರಿದ್ರೆ ಫುಟ್ಪಾತ್ ವ್ಯಾಪಾರ. ಇದನ್ನ ಹೇಳಿ ನೀವು. ಗುಡ್ಡೆ ವ್ಯಾಪಾರನ ಖಾಲಿ ಮಾಡೋದಕ್ಕೆ ಯಾವುದು ಕೋರ್ಟ್ ಆದೇಶ ಇಲ್ಲ.